ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ, ಹೋಟೆಲ್ ಮಾಲೀಕರು ಕೂಡ ಸಾಥನ್ನ ಕೊಡ್ತಾರೆ. ಲಾರಿ, ಆಟೋ, ಕ್ಯಾಬ್ ಚಾಲಕರಿಂದಲೂ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮಹಿಳಾ ಸಂಘ, ಸರ್ಕಾರಿ ನೌಕರರ ಸಂಘದಿಂದ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆ. ಟೋಟಲ್ ಆಗಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್. 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ರು. ಯಾರ್ಯಾರು ಬೆಂಬಲ ವ್ಯಕ್ತವಾಗ್ತಾ ಇದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ? ನಿಖೇಶ್, ಸಿಡಬ್ಲ್ಯೂಆರ್ಸಿ ವಿರುದ್ಧ ಇದೀಗ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಹೀಗಾಗಿ ಗುರುವಾರ ಈ ಮಂತ್ ಇದೇ 13ಕ್ಕೆ ಒಂದ್ ಕಡೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಸಂಘಟನೆಗಳಿಗೆ ಬೆಂಬಲವನ್ನ ನೀಡಿದೆ ಅಂತ ಒಂದ್ ಕಡೆ ವಾಟಾಳ್ ನಾಗರಾಜ್ ಸಹ ಹೇಳಿದ್ರು. ಹೀಗಾಗಿ ಈ ಬಾರಿ ಆ ಬಂದ್ ಸಂಪೂರ್ಣವಾಗಿ ಇಡೀ ಕರ್ನಾಟಕ ಬಂದ್ ಆಗಬೇಕು. ಹೀಗಾಗಿ ಎಲ್ಲಾ ಸಂಘಟನೆಗಳು ನೈತಿಕ ಬೆಂಬಲವನ್ನ ನೀಡಬೇಡಿ, ನಮ್ಮ ಬಂದ್ಗೆ ಬೆಂಬಲ ನೀಡಿ ಅಂತ ಒಂದ್ ಕಡೆ ಮನವಿ ಜೊತೆಗೆ ಒತ್ತಾಯ ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈ ಬಾರಿ ನಮ್ಮ ಅಳಿವೆ ಉಳಿವಿನ ಪ್ರಶ್ನೆ, ನಮ್ಮ ನೀರಿಗಾಗಿ ಹೋರಾಟ ಇದು. ಯಾಕಂದ್ರೆ ಹನಿ ನೀರಿಗಾಗಿ ನಾವು ಪರದಾಡ್ತಿದ್ದೇವೆ, ಮಳೆ ಇಲ್ಲ, ಡ್ಯಾಮ್ಗಳ ನೀರು ಇಲ್ಲ, ನಾವು ಹೇಗೆ ನೀರು ಬಿಡಕ್ಕಾಗತ್ತೆ? ಹೀಗಾಗಿ ಪದೇ ಪದೇ ಈ ಒಂದು ವಿಷಯ ನಮ್ಮ ಬಂದೇ ಬರ್ತಿದೆ. ಹೀಗಾಗಿ ಇದಕ್ಕೆ ಶಾಶ್ವತವಾಗಿ ನಮ್ಮ ಹೋರಾಟ ಮಾಡಲೇಬೇಕು. ಹೀಗಾಗಿ ನಾವು ಕರ್ನಾಟಕ ಬಂದ್ ಕರೆದಿದ್ದೇವೆ. ಕರ್ನಾಟಕ ಬಂದಲ್ಲಿ ಎಲ್ಲಾ ರೀತಿಯ ಸಪೋರ್ಟ್, ನಿಮ್ಮ ಬೆಂಬಲ ಬೇಕಂತ ಎಲ್ಲ ಕನ್ನಡಪರ ಸಂಘಟನೆಗಳು, ಆಟೋ ಚಾಲಕರು, ಊಬರು, ಹೀಗೆ ಹಲವು ಸಂಘಟನೆಗಳಿಗೆ ಒಂದ್ ಕಡೆ ಮನವಿ ಸಹ ಮಾಡಿದ್ದಾರೆ. ಸದ್ಯಕ್ಕೆ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿದ್ದಾರೆ. ಇಲ್ಲಿ ಕನ್ನಡಪರ ಹೋರಾಟಗಾರರು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಇದೀಗ ವಾಟಾಳ್ ನಾಗರಾಜ್ ಅವರು ಒಂದ್ ಕಡೆ 13ಕ್ಕೆ ಬೆಂಬಲ ಈಗ ನೀಡಿದ್ದಾರೆ, ಬಂದ್ಗೆ ಬೆಂಬಲ ಈಗ ಬಂಧನ ಘೋಷಣೆ ಮಾಡಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ಕನ್ನಡ ಒಕ್ಕೂಟದ ಜೊತೆ ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ. ವಿಶ್ವವಿಜಯ ಕನ್ನಡಿಗರ ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ಈ ಬಂದ್ಗೆ ಇದೆ ಅಂತ ನಾವು. ಸರ್ ನಮಸ್ತೆ. ಈಗ ಬಂದ್ಗೆ ಘೋಷಣೆ ಆಗಿದೆ, ಹೋರಾಟ ಯಾವ ರೀತಿ ಇರ್ತಂತ? ತೀವ್ರ ಹೋರಾಟ ಆಗುತ್ತೆ. ಇಡೀ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. 13ನೇ ತಾರೀಕು ಏನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ನಿಶ್ಶಬ್ದವಾಗುತ್ತೆ. ಯಾಕಂದ್ರೆ ಕುಡಿಯುವ ನೀರಿನ ಪ್ರಶ್ನೆ, ಬೆಂಗಳೂರು ಹಾಗೂ ಹಲವಾರು ಭಾಗದಲ್ಲಿ ಕುಡಿಯುವ ನೀರಿನ ಪ್ರಶ್ನೆ. ಮಂಡ್ಯ ರೈತರು, ಮೈಸೂರು ಭಾಗದ ಜನತೆಗೆ ನೀರಿಲ್ಲ. ಇಡೀ ಅಖಂಡ ಕರ್ನಾಟಕಕ್ಕೆ ಮಾದಾಯಿ ಆಗಲಿ, ಕಳಸ ಬಂಡೂರಿ ಆಗಲಿ, ಇದೇ ರೀತಿಯಾಗಿ ನಮ್ಗೆ ಎಲ್ಲಾ ರೀತಿಯ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇಡೀ ಕರ್ನಾಟಕ ನಿಶ್ಶಬ್ದವಾಗುತ್ತೆ. 13ನೇ ತಾರೀಕು ಸಂಪೂರ್ಣ ಕರ್ನಾಟಕ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇದ್ರಿ. ಹೇಳಿ ಸರ್, ತಾವು ಕೇಳಿದ್ರೆ ಹೇಳ್ತೀವಲ್ಲ. ಈಗ 13ಕ್ಕೆ ಬೆಂಬಲ ಈಗ ಘೋಷಣೆ ಆಗಿದೆ, ಹೋರಾಟ ಯಾವ ರೀತಿ ಇರ್ತಂತ? ಸರ್, ಹೋರಾಟ ನೀವೇನು ಹೊಸದಾಗಿ ಹೇಳೋಗಿಲ್ಲ. ವಾಟಾಳ್ ಸಾಹೇಬ್ರವರ ನೇತೃತ್ವದಲ್ಲಿ, ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ, ನಮ್ಮ ಮಹಿಳಾ ಮಣಿಗಳಾಗ್ಬೋದು, ಚಾಲಕರವರು ಇರ್ಬೋದು, ಪ್ರತಿಯೊಬ್ಬರನ್ನು ಕೈ ಜೋಡಿಸಿ ಈ ಸರಿ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ವಾಟಾಳ್ ಸಾಹೇಬರು ಕೊಟ್ಟಿರುವಂತಹ ಕರೆಗೆ ಎಲ್ಲರೂ ಹೂಗುಟ್ಟಿ ನಾವೆಲ್ಲ ಈ ಸಭೆಗೆ ಬಂದು ಸೇರಿದ್ವಿ. 13ನೇ ತಾರೀಕು ಸರ್ಕಾರ ಇದ್ರ ಬಗ್ಗೆ ಸರಿಯಾದಂತಹ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂದಾಗ ಉಗ್ರವಾದಂತಹ ಹೋರಾಟಗಳು ಸಂಪೂರ್ಣವಾಗಿ ಆಗ್ತದೆ. ನೋಡ್ತಿರ್ಬೋದು ನಿಖೇಶ್, ಯಾಕಂದ್ರೆ ಕನ್ನಡಪರ ಸಂಘಟನೆಗಳ ಪ್ರಕಾರ 13ಕ್ಕೆ ಸಂಪೂರ್ಣ ಇಡೀ ಕರ್ನಾಟಕವೇ ಬಂದಾಗುತ್ತೆ. ಎಲ್ಲಾ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ನೀಡುತ್ತಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು, ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಈಗ ಕನ್ನಡಪರ ಸಂಘಟನೆಗಳು ಕಿಡಿಕಾರ್ದಿದ್ದಾರೆ. ಸರ್ವಪಕ್ಷ ಸಭೆಗೆ ನಮ್ಮನ್ನು ಕರೆಯಬೇಕಿತ್ತು, ಆ ಒಂದು ದೃಷ್ಟಿಯಿಂದ ನಮ್ಮನ್ನು ಕರೆದಿಲ್ಲ. ಹೀಗಾಗಿ ಈ ಬಾರಿ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಅಖಂಡ ಕರ್ನಾಟಕ ಬಂದು ಈಗಾಗಲೇ ದಿನಾಂಕ ಘೋಷಣೆ ಮಾಡಿದ್ದೇವೆ. ಎಲ್ಲಾ ಸಂಘಟನೆಗಳ ಬೆಂಬಲ ನೀಡುತ್ತವೆ, ಎಲ್ಲಾ ಮಾಲ್ಗಳು, ಕಚೇರಿಗಳು ಎಲ್ಲರೂ ಬೆಂಬಲ ನೀಡಿದ್ದಾರೆ. ಹೀಗಾಗಿ ಸಂಪೂರ್ಣ ಬಂದ್ ಆಗಲಿದೆ ಅಂತ ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ನಿಖೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.